ದ ಲಾರ್ಡ್. ಈ ದಿನದ ದೇವರ ವಾಗ್ದಾನ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊರತೆಯನ್ನು ನೀಗಿಸುವ ದೇವರು ನಮ್ಮೊಳಗೆ ವಾಸ ಮಾಡುವಾಗ ಇನ್ನು ನಿನ್ನ ಜೀವಿತದಲ್ಲಿ ಕೊರತೆ ಎಲ್ಲಿಂದರೀ ಬರುತ್ತೆ? ನೀವು ಈ ವಾಗ್ದಾನವನ್ನು ನಂಬಿ ಅರಿಕೆ ಮಾಡಬೇಕು. ಕೀರ್ತನೆಗಳು 121ನೇ ಅಧ್ಯಾಯ 4ನೇ ವಚನ. ಈಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನೋಡಿ ಪ್ರಿಯರೇ, ಇಸ್ರಾಯೇಲರನ್ನು ಐಗುಪ್ತದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗುವಾಗ 40 ವರ್ಷ ಆ ದಟ್ಟವಾದ ಕಾಡಿನಲ್ಲಿ, ಮರಳುಗಾಡಿನ ಪ್ರದೇಶದಲ್ಲಿ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಅವರಿಗೆ ಯಾವ ಒಂದು ಕೊರತೆಯೂ ಬರದಂತೆ ದೇವರು ಅವರನ್ನ ನಡೆಸಿದರು. ಕುಡಿಯೋಕೆ ನೀರೇ ಸಿಗದಂತ ಸ್ಥಳದಲ್ಲಿ ಅವರು ಕೇಳಿದೆಲ್ಲವನ್ನು ದೇವರವರಿಗೆ 2ರಷ್ಟು ಕೊಟ್ರು. ಅಂತ ಕಾಡಿನಲ್ಲಿ 40 ವರ್ಷ ನಡೆದರೂ ಅವರ ಕಾಲಲ್ಲಿರೋ ಚಪ್ಪಲು ಕೂಡ ಸವೆದು ಹೋಗ್ಲಿಲ್ಲ. ಅವರ ಮೈ ಮೇಲೆ ಇರುವ ಬಟ್ಟೆ ಕೂಡ ಕೊಳೆಯಾಗ್ಲಿಲ್ಲ. ಹಾಗೆ ಕಾಪಾಡಿದ್ರು. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವೆ ಎಂದು ದೇವರು ವಾಗ್ದಾನ ಮಾಡಿದರು. ಆ ವಾಗ್ದಾನವನ್ನು ನೆರವೇರಿಸಿದರು. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ರಲ್ಲಿ ನೋಡ್ತೀವಿ, ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ಕೊಡದೇ ಇರುವನೇ? ಹೌದು ನನ್ನ ಪ್ರೀತಿಯ ದೇವಜನರೇ, ನಾವಿಲ್ಲಿ ನೋಡ್ತೀವಿ, ನಾವು ಪಾಪಿಗಳಾಗಿದ್ದಾಗಲೇ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟ. ಇದಕ್ಕಿಂತ ತಂದೆ ಪ್ರೀತಿ ಬೇರೆ ಎಲ್ಲಾದ್ರೂ ಸಿಗುತ್ತಾ? ನಾವು ಕೀರ್ತನೆಯಲ್ಲಿ ನೋಡಿದ್ವಿ, ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂದು. ಆತನು ನಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡ್ತಾರೆ. ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಇಂಥ ತಂದೆಯ ಪ್ರೀತಿ ನಮಗೆ ಸಿಕ್ಕ ಮೇಲೆ ಬೇರೆ ಐಶ್ವರ್ಯದ ಕೊರತೆ ನಮಗೆ ಬರುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಮ್ಮ ತಂದೆಯಾದ ದೇವರಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. ಇದನ್ನು ನಂಬಿ ನೀನು ಪ್ರಾರ್ಥಿಸುವುದಾದರೆ ಎಲ್ಲವನ್ನೂ ಹೊಂದಿಕೊಳ್ಳುವಿ. ಆಮೇನ್, ಆಮೇನ್.